ಬಿಸ್ಮಿಲ್ಲಾಹ್ ರಹಮಾನ್ ರಹೀಮ್. ಪ್ರಿಯ ಸ್ನೇಹಿತರೆ, ಇಂದು ನಾವು ಒಂದು ಘಟನೆಯ ಬಗ್ಗೆ ತಿಳಿಯೋಣ. ನಮ್ಮ ಹೃದಯವನ್ನು ಕರಗಿಸುವಂತಹದ್ದು ಮತ್ತು ತಂದೆ ತಾಯಿಯ ಸೇವೆಯ ಮಹತ್ವವನ್ನು ನಮಗೆ ಗಂಭೀರವಾಗಿ ನೆನಪಿಸುವಂತಹದ್ದು, ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹದ್ದು. ಅಲ್ಲಾಹ್ ಸುಬ್ಹಾನಹು ವ ತಆಲನ ಬಳಿ ಗೌರವ ಪಡೆಯಲು ದೊಡ್ಡ ಹೆಸರು ಬೇಕಾಗಿಲ್ಲ, ದೊಡ್ಡ ಹುದ್ದೆ ಬೇಕಾಗಿಲ್ಲ. ಬದಲಾಗಿ ಬೇಕಾಗಿರುವುದು ಶುದ್ಧ ಹೃದಯ, ತಂದೆ ತಾಯಿಯ ಸೇವೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಸೈಯದುನಾ ಮೂಸಾ ಅಲೈಹಿಸ್ಸಲಾಂ ರವರು ಅಲ್ಲಾಹ್ ಸುಬ್ಹಾನಹು ವ ತಆಲನೊಂದಿಗೆ ನೇರವಾಗಿ ಮಾತನಾಡುವ ವಿಶೇಷ ಸ್ಥಾನ ಹೊಂದಿದ್ದರು. ಒಂದು ದಿನ ತೂರೆ ಸೀನಾ ಪರ್ವತದ ಮೇಲೆ ಅಲ್ಲಾಹ್ ಸುಬ್ಹಾನಹು ವ ತಆಲನೊಡನೆ ಮಾತನಾಡುತ್ತಾ ಸೈಯದುನಾ ಮೂಸಾ ಅಲೈಹಿಸ್ಸಲಾಂ ರವರಿಗೆ ಒಂದು ಕುತೂಹಲ ಮೂಡಿತು. ಅವರು ಕೇಳಿದರು, ಓ ಸರ್ವಶಕ್ತನಾದ ಅಲ್ಲಾಹನೇ, ಸ್ವರ್ಗದಲ್ಲಿ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರು ನೆರೆ ಹೊರೆಯವರು ಇರುತ್ತಾರೆ. ಹಾಗಾದರೆ ಸ್ವರ್ಗದಲ್ಲಿ ನನ್ನ ಪಕ್ಕದ ಮನೆಯಲ್ಲಿ ವಾಸಿಸುವ ಭಾಗ್ಯವಂತ ಯಾರು ಎಂದು ನನಗೆ ತಿಳಿಸುವೆಯಾ ಎಂದರು. ಅಲ್ಲಾಹ್ ಸುಬ್ಹಾನಹು ವ ತಆಲನು ಪ್ರತ್ಯುತ್ತರವಾಗಿ, ಯಾ ಮೂಸಾ, ಇಂತಹ ಪಟ್ಟಣದಲ್ಲಿ ಒಬ್ಬ ಯುವಕನಿದ್ದಾನೆ. ಅವನು ವೃತ್ತಿಯಿಂದ ಒಬ್ಬ ಕಸಾಯಿ, ಅಂದರೆ ಮಾಂಸ ಮಾರುವವನು. ಅವನೇ ಸ್ವರ್ಗದಲ್ಲಿ ನಿನ್ನ ನೆರೆ ಹೊರೆಯವನಾಗಲಿದ್ದಾನೆ ಎಂದು ಹೇಳಿದನು. ಸೈಯದುನಾ ಮೂಸಾ ಅಲೈಹಿಸ್ಸಲಾಂ ರವರಿಗೆ ಆಶ್ಚರ್ಯವಾಯಿತು. ನಾನೊಬ್ಬ ಪ್ರವಾದಿ, ದಿನವಿಡೀ ನಿನ್ನ ಇಬಾದತ್ ಅಂದರೆ ಆರಾಧನೆಯಲ್ಲಿ ಕಳೆಯುವವನು. ಆದರೆ ಒಬ್ಬ ಮಾಂಸ ಮಾರುವ ಒಬ್ಬ ಸಾಮಾನ್ಯ ವ್ಯಕ್ತಿ ನನಗೆ ಸಮನಾದ ಸ್ಥಾನವನ್ನು ಪಡೆಯಲು ಅವನು ಮಾಡಿದ ವಿಶೇಷ ಕಾರ್ಯವಾದರೂ ಏನು ಎಂದು ತಿಳಿಯಲು ಸೈಯದುನಾ ಮೂಸಾ ಅಲೈಹಿಸ್ಸಲಾಂ ರವರು ಆ ಊರಿಗೆ ಹೋದರು. ಸೈಯದುನಾ ಮೂಸಾ ಅಲೈಹಿಸ್ಸಲಾಂ ರವರು ಆ ವ್ಯಕ್ತಿಯನ್ನು ಹುಡುಕುತ್ತಾ ಮಾರುಕಟ್ಟೆಗೆ ಹೋದರು. ಅಲ್ಲಿ ಒಬ್ಬ ಯುವಕ ಮಾಂಸ ಮಾರುತ್ತಿರುವುದನ್ನು ಕಂಡರು. ಸೈಯದುನಾ ಮೂಸಾ ಅಲೈಹಿಸ್ಸಲಾಂ ಯಾರೆಂದು ಆ ಯುವಕನಿಗೆ ತಿಳಿದಿರಲಿಲ್ಲ. ದಿನವಿಡೀ ದೂರದಿಂದಲೇ ಅವನನ್ನು ಗಮನಿಸುತ್ತಿದ್ದರು. ಆದರೆ ಅವನಲ್ಲಿ ಯಾವುದೇ ವಿಶೇಷವಾದ ಆರಾಧನೆ ಅಥವಾ ಪ್ರಾರ್ಥನೆ ಯಾವುದೂ ಮಾಡುತ್ತಿರಲಿಲ್ಲ. ಅವನು ಬೇರೆಯವರಂತೆ ವ್ಯಾಪಾರ ಮಾಡುತ್ತಿದ್ದನು, ಮಾಂಸವನ್ನು ಕಡಿಯುತ್ತಿದ್ದನು, ಅದನ್ನು ಕೊಡುತ್ತಿದ್ದನು. ಅದರಲ್ಲಿ ಅಂತಹ ವಿಶೇಷವೇನೂ ಇರಲಿಲ್ಲ. ಸೈಯದುನಾ ಮೂಸಾ ಅಲೈಹಿಸ್ಸಲಾಂ ರವರು ಯೋಚಿಸಿದರು, ಈ ಯುವಕ ರಾತ್ರಿಯ ಸಮಯದಲ್ಲಿ ಯಾವ ರೀತಿ ಅಲ್ಲಾಹ್ ಸುಬ್ಹಾನಹು ವ ತಆಲನ ಆರಾಧನೆಯನ್ನು ಮಾಡುತ್ತಾನೆಂದು ನೋಡಲು ಸಂಜೆಯಾದಾಗ ಆ ಯುವಕ ತನ್ನ ಕೆಲಸವನ್ನು ಮುಗಿಸಿ ಒಂದು ಮಾಂಸದ ತುಂಡನ್ನು ತೆಗೆದುಕೊಂಡು ಮನೆಗೆ ಹೊರಡಲು ಸಿದ್ಧನಾದ. ಸೈಯದುನಾ ಮೂಸಾ ಅಲೈಹಿಸ್ಸಲಾಂ ರವರು ಆ ಯುವಕನ ಬಳಿ ಹೋಗಿ, ನಾನು ಬೇರೆ ಊರಿನಿಂದ ಬಂದಿದ್ದೇನೆ. ಈ ಊರಿನಲ್ಲಿ ನನಗೆ ಪರಿಚಯಸ್ಥರು ಯಾರೂ ಇಲ್ಲ. ಇಂದು ರಾತ್ರಿ ನಿಮ್ಮ ಮನೆಯಲ್ಲಿ ಅತಿಥಿಯಾಗಿ ಉಳಿದುಕೊಳ್ಳಬಹುದೇ ಎಂದು ಕೇಳಿದರು. ಆ ಯುವಕ ನಗುಮುಖದಿಂದ ಆಗಲಿ ಎಂದು ಒಪ್ಪಿಕೊಂಡರು. ಅವರನ್ನು ಗೌರವದಿಂದ ಮನೆಗೆ ಕರೆದುಕೊಂಡು ಹೋದರು. ಮನೆಗೆ ಹೋದ ತಕ್ಷಣ ಆ ಯುವಕ ಅತಿಥಿಗೆ ಕೂರಲು ಹೇಳಿ ತಾನು ತಂದಿದ್ದ ಮಾಂಸದ ತುಂಡನ್ನು ತೆಗೆದುಕೊಂಡು ಅಡಿಗೆ ಮಾಡಿದನು. ಅಡುಗೆ ತಯಾರಾದ ಮೇಲೆ ಪಕ್ಕದ ಒಂದು ಕೋಣೆಗೆ ಹೋದನು. ಸೈಯದುನಾ ಮೂಸಾ ಅಲೈಹಿಸ್ಸಲಾಂ ರವರು ಆ ಕೋಣೆ ಹತ್ತಿರ ಹೋಗಿ ಆ ಯುವಕ ಏನು ಮಾಡುತ್ತಿದ್ದಾನೆ ಎಂದು ದೂರದಿಂದಲೇ ನಿಂತು ನೋಡುತ್ತಿದ್ದರು. ಆ ಯುವಕ ಅಲ್ಲಿ ಗೋಡೆಗೆ ತೂಗು ಹಾಕಿದ್ದ ಒಂದು ದೊಡ್ಡ ಬುಟ್ಟಿಯನ್ನು ಅತ್ಯಂತ ಜಾಗರೂಕತೆಯಿಂದ ಕೆಳಗಿಳಿಸಿದನು. ಆ ಬುಟ್ಟಿಯೊಳಗೆ ಒಬ್ಬ ವೃದ್ಧೆ ಇದ್ದರು. ಅವರು ಅದೆಷ್ಟು ವಯಸ್ಸಾದವರೆಂದರೆ ಅವರ ದೇಹ ಸಂಪೂರ್ಣವಾಗಿ ದುರ್ಬಲವಾಗಿತ್ತು. ಸೈಯದುನಾ ಮೂಸಾ ಅಲೈಹಿಸ್ಸಲಾಂ ರವರು ಕುತೂಹಲದಿಂದ ಗಮನಿಸುತ್ತಿದ್ದರು. ಆ ಯುವಕ ತನ್ನ ತಾಯಿಯನ್ನು ಮಗುವಿನಂತೆ ಪ್ರೀತಿಯಿಂದ ಎತ್ತಿಕೊಂಡು ಬಂದು ಸ್ನಾನ ಮಾಡಿಸಿದನು. ಅವರಿಗೆ ಶುಭ್ರವಾದ ಬಟ್ಟೆಯನ್ನು ತೊಡಿಸಿದನು. ನಂತರ ತಾನು ತಂದಿದ್ದ ರುಚಿಯಾದ ಆಹಾರವನ್ನು ಸಣ್ಣ ಸಣ್ಣ ತುತ್ತುಗಳನ್ನಾಗಿ ಮಾಡಿ ತನ್ನ ತಾಯಿಗೆ ಉಣಿಸಿದನು. ತಾಯಿಗೆ ಊಟ ಮಾಡಿಸಿದ ನಂತರ ಆಕೆಯ ಕಣ್ಣುಗಳಲ್ಲಿ ಒಂದು ರೀತಿಯ ತೃಪ್ತಿ ಮತ್ತು ಹೊಳಪು ಮೂಡಿತು. ಅವರು ತನ್ನ ಮಗನ ಕಿವಿಯಲ್ಲಿ ಏನೋ ಮೆಲ್ಲಗೆ ಹೇಳುತ್ತಿದ್ದರು. ಅದನ್ನು ಕೇಳಿ ಆ ಯುವಕ ಮುಗುಳ್ನಗುತ್ತಾ ತನ್ನ ತಾಯಿಯನ್ನು ಮತ್ತೆ ಆ ಬುಟ್ಟಿಯಲ್ಲಿ ಮಲಗಿಸಿ ಮೇಲಕ್ಕೆ ಏರಿಸಿದನು. ಇಷ್ಟೆಲ್ಲ ಆದ ನಂತರ ಆ ಯುವಕನು ಸೈಯದುನಾ ಮೂಸಾ ಅಲೈಹಿಸ್ಸಲಾಂ ರವರ ಬಳಿ ಬಂದು ಕ್ಷಮೆಯಾಚಿಸಿ ಅತಿಥಿ ಸತ್ಕಾರ ಮಾಡಲು ಮುಂದಾದನು. ಆಗ ಸೈಯದುನಾ ಮೂಸಾ ಅಲೈಹಿಸ್ಸಲಾಂ ರವರು ಕೇಳಿದರು, ಯುವಕನೇ, ಆ ವೃದ್ಧೆ ಯಾರು? ನೀನು ಯಾಕೆ ಅವರನ್ನು ಹಾಗೆ ಬುಟ್ಟಿಯಲ್ಲಿ ಇಟ್ಟಿದ್ದೀಯಾ? ಮತ್ತು ಅವರು ನಿನ್ನ ಕಿವಿಯಲ್ಲಿ ಏನು ಹೇಳಿದರು ಎಂದು ಕೇಳಿದರು. ಆ ಯುವಕನು ವಿನಯದಿಂದ ಉತ್ತರಿಸಿದನು, ಅವರು ನನ್ನ ತಾಯಿ. ಅವರಿಗೆ ತುಂಬಾ ವಯಸ್ಸಾಗಿದೆ, ನಡೆಯಲು ಸಾಧ್ಯವಿಲ್ಲ. ಅವರಿಗೆ ಹುಳಗಳು ಮತ್ತು ಇಲಿಗಳ ಭಯವಿರುವುದರಿಂದ ನಾನು ಅವರನ್ನು ಬುಟ್ಟಿಯಲ್ಲಿ ಸುರಕ್ಷಿತವಾಗಿರಿಸಿದ್ದೇನೆ. ನಾನು ಎಲ್ಲಿಗೆ ಹೋದರೂ ಅವರ ಬಗ್ಗೆ ಯೋಚಿಸುತ್ತೇನೆ. ದಿನವೂ ನಾನು ಅವರ ಸೇವೆ ಮಾಡಿದಾಗ ಅವರು ನನ್ನ ಕಿವಿಯಲ್ಲಿ ಹರಸುತ್ತಾರೆ. ಓ ಅಲ್ಲಾಹನೇ, ನನ್ನ ಮಗನು ಮಾಡುವ ಸೇವೆಯನ್ನು ಸ್ವೀಕರಿಸು.
ಮತ್ತು ಸ್ವರ್ಗದಲ್ಲಿ ಇವನನ್ನು ಸೈದುನ ಮೂಸಾ ಅಲೈಹಿಸ್ಸಲಾಂ ರವರ ನೆರೆಹೊರೆಯವನನ್ನಾಗಿ ಮಾಡು ಎಂದು ಪ್ರಾರ್ಥಿಸುತ್ತಾರೆ. ಯುವಕನು ಮುಂದುವರಿಸಿ ಹೇಳಿದನು, ನಾನೊಬ್ಬ ಸಾಮಾನ್ಯ ಮಾಂಸ ಮಾರುವವನು. ಅಂತಹ ದೊಡ್ಡ ಪ್ರವಾದಿಯ ಪಕ್ಕದಲ್ಲಿ ನನಗೇನು ಸ್ಥಾನ ಸಿಗಲು ಸಾಧ್ಯ? ಆದರೆ ತಾಯಿಯ ಮನಸ್ಸಿಗೆ ಸಂತೋಷವಾಗಲಿ ಎಂದು ಅವರು ಹರಸುವಾಗ ನಾನು ನಗುತ್ತೇನೆ ಎಂದನು. ಇದನ್ನು ಕೇಳಿದ ಸೈಯದುನ ಮೂಸಾ ಅಲೈಹಿಸ್ಸಲಾಂ ರವರ ಕಣ್ಣುಗಳಿಂದ ನೀರು ಸುರಿಯತೊಡಗಿತು. ಅವರು ಆ ಯುವಕನನ್ನು ತಬ್ಬಿಕೊಂಡು ಹೇಳಿದರು, ಏ ಯುವಕನೇ, ಸಂತೋಷಪಡು, ನಿನ್ನ ತಾಯಿಯ ಪ್ರಾರ್ಥನೆಯನ್ನು ಅಲ್ಲಾಹ್ ಸುಬ್ಹಾನಹು ವ ತಆಲನು ಆಲಿಸಿದ್ದಾನೆ. ನಾನೇ ಮೂಸಾ. ಅಲ್ಲಾಹ್ ಸುಬ್ಹಾನಹು ವ ತಆಲನು ಇಂದು ನಿನ್ನ ತಾಯಿಯ ಸೇವೆಯ ಮಹಿಮೆಯನ್ನು ನನಗೆ ತೋರಿಸಿಕೊಟ್ಟಿದ್ದಾನೆ. ಖಂಡಿತವಾಗಿಯೂ ನೀನೇ ಸ್ವರ್ಗದಲ್ಲಿ ನನ್ನ ಪಕ್ಕದಲ್ಲಿ ಇರುತ್ತೀಯ ಎಂದರು. ತಂದೆ ತಾಯಿಯನ್ನು ಗೌರವದಿಂದ ಕಾಣುವುದು ಅತ್ಯುನ್ನತ ಪುಣ್ಯದ ಕೆಲಸ. ತಾಯಿಯ ಹೃದಯದಿಂದ ಬರುವ ಪ್ರಾರ್ಥನೆ ಅಲ್ಲಾಹ್ ಸುಬ್ಹಾನಹು ವ ತಆಲನು ತಕ್ಷಣ ಸ್ವೀಕರಿಸುತ್ತಾನೆ. ಹೊರನೋಟಕ್ಕೆ ಸಾಮಾನ್ಯ ಕೆಲಸಗಾರನಾಗಿದ್ದರೂ ತಂದೆ ತಾಯಿಯ ಸೇವೆಯು ಒಬ್ಬ ವ್ಯಕ್ತಿಯನ್ನು ಪ್ರವಾದಿಗಳ ಸ್ಥಾನಕ್ಕೆ ಏರಿಸಬಲ್ಲದು. ಪ್ರಪಂಚದ ಎಲ್ಲಾ ಆರಾಧನೆಗಳು ಒಂದು ಕಡೆಯಾದರೆ ತನ್ನ ತಾಯಿಯ ಸೇವೆ ಮತ್ತೊಂದು ಕಡೆ. ತಾಯಿಯ ಸಂತೃಪ್ತಿಯಲ್ಲೇ ಅಲ್ಲಾಹ್ ಸುಬ್ಹಾನಹು ವ ತಆಲನ ಸಂತೃಪ್ತಿ ಇದೆ. ತಾಯಿಯ ಪ್ರಾರ್ಥನೆ ಎಂತ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುತ್ತದೆ. ಇಂದು ನಿಮ್ಮ ತಾಯಿ ಜೀವಂತವಾಗಿದ್ದರೆ ಅವರ ಸೇವೆ ಮಾಡಿ, ಅವರ ಪ್ರಾರ್ಥನೆ ಪಡೆಯಿರಿ. ಅಲ್ಲಾಹ್ ಸುಬ್ಹಾನಹು ವ ತಆಲ ನಮಗೆ ತಂದೆ ತಾಯಿಯ ಸೇವೆ ಮಾಡುವ ತೌಫೀಕ್ ನೀಡಲಿ. ಅವರ ಪ್ರಾರ್ಥನೆಯ ಮೂಲಕ ನಮ್ಮನ್ನು ಸ್ವರ್ಗಕ್ಕೆ ಸೇರಿಸಲಿ. ಆಮೀನ್ ಯಾ ರಬ್ಬುಲ್ ಆಲಮೀನ್. ಈ ಘಟನೆ ನಿಮಗೆ ಇಷ್ಟವಾಯಿತೆ? ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ತಾಯಿಯ ಬಗ್ಗೆ ಒಂದು ಸುಂದರವಾದ ವಾಕ್ಯವನ್ನು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.